ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಆ ಒಂದು ಗ್ರಾಮ ದೇವತೆಗೆ ಬಣ್ಣ ಹಚ್ಚಲಿಲ್ಲ ಅನ್ನೋ ಕಾರಣಕ್ಕೆ ಆ ಗ್ರಾಮದಲ್ಲಿ ನಿಗೂಢವಾದಂಥ ಗೆಜ್ಜೆ ಶಬ್ದ ಕೂಡ ಬರ್ತಾ ಇತ್ತು. ಆ ಗೆಜ್ಜೆ ಶಬ್ದದಿಂದಾಗಿ ಸಾಕಷ್ಟು ಆ ಗ್ರಾಮದಲ್ಲಿ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಗ್ರಾಮಸ್ಥರು ಕೂಡ ಆ ದೇವಿಯ ಮೊರೆ ಹೋಗಿದ್ರು. ದೇವಿ ಯಾಕೆ ಈ ರೀತಿಯಾಗಿ ಗೆಜ್ಜೆ ಶಬ್ದವನ್ನು ಮಾಡ್ತಾ ಇದ್ದಾಳೆ ಅಂತ ಸಾಕಷ್ಟು ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ದರು. ಇಂಥದ್ದೊಂದು ಘಟನೆ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿಯೂ ಕೂಡ ನಡೆದಂಥದ್ದು. ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಮಾಯಮ್ಮ ಹಾಗೂ ದೇವಿಯ ಮೂರ್ತಿಯನ್ನು ಸಹ ಬಣ್ಣ ಹಚ್ಚುವ ನಿಟ್ಟಿನಲ್ಲಿ ತಂದಿಟ್ಟಿರ್ತಾರೆ. ಆದರೆ ಆ ದೇವಿಗೆ ಸರಿಯಾಗಿ ಪೂಜೆ ಆಗಿರಲಿಲ್ಲ, ಜೊತೆಗೆ ಸರಿಯಾದ ಬಣ್ಣವನ್ನು ಹಚ್ಚಿರಲಿಲ್ಲ. ಹೀಗಾಗಿ ಆ ದೇವಿಯು ಕೂಡ ಮುನಿಸ್ಕೊಂಡಿದ್ಲು. ಇದರಿಂದಾಗಿ ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ವಿಚಿತ್ರವಾದ ಗೆಜ್ಜೆ ಶಬ್ದ ಬರ್ತಾ ಇತ್ತು. ಹೀಗಾಗಿ ಗ್ರಾಮಸ್ಥರು ಕೂಡ ಭಯಭೀತರಾಗಿ ವಿಸ್ಮಯ ರೀತಿಯಲ್ಲಿಯೂ ಕೂಡ ನೋಡ್ತಾ ಇದ್ರು, ಕಿವಿಗೊಟ್ಟು ಕೇಳ್ತಾ ಇದ್ರು. ಆ ದೇವಿಯ ಗೆಜ್ಜೆ ನಾದಕ್ಕೆ ರಾತ್ರಿವಿಡೀ ಜಾಗರಣೆ ಮಾಡಿದ್ದಾರೆ. ಇಂಥದ್ದೊಂದು ಘಟನೆ ಕೊರ್ಲಹಳ್ಳಿಯ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ನಡೆದಿತ್ತು. ಅಷ್ಟೇ ಅಲ್ಲದೆ ಈ ದೇವಿಯ ಒಂದು ಹಿನ್ನೆಲೆಯನ್ನು ನೋಡ್ಕೊತ ಹೋಗೋದಾದರೆ ಈ ರೀತಿಯಾಗಿ ಯಾಕೆ ಆಯಿತು ಅನ್ನೋದನ್ನು ನೋಡ್ಕೊತ ಹೋಗೋದಾದರೆ ಮಾಯಮ್ಮ ಆಗಿರ್ಬೋದು ಮತ್ತು ದೇವಿಯ ಜಾತ್ರೆಯನ್ನು ಫೆಬ್ರವರಿ 2ನೇ ತಾರೀಕು ಹಾಗೂ 3ನೇ ತಾರೀಕಿನಂದು ಇಟ್ಕೊಳ್ಳಲಾಗಿತ್ತು. ಹೀಗೆ 5 ವರ್ಷಕ್ಕೊಮ್ಮೆ ಈ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಸಹ ಆಚರಣೆ ಮಾಡಲು ಕೂಡ ಗ್ರಾಮಸ್ಥರು ಸಿದ್ಧರಾಗಿದ್ದರು, ತಯಾರಿ ಕೂಡ ಮಾಡಿದರು. ಇನ್ನು ದುರ್ಗಾದೇವಿಗೆ ದೇವಸ್ಥಾನವನ್ನು ನಿರ್ಮಾಣ ಹಂತದಲ್ಲಿ ಕೂಡ ಈಗಾಗಲೇ ಕಾಮಗಾರಿ ಕೂಡ ನಡೀತಾ ಇದೆ. ಹೀಗಾಗಿ ಕಾಮಗಾರಿ ಮುಗಿದ ತಕ್ಷಣ ದೇವಿಯ ಜಾತ್ರೆ ಮಾಡಬೇಕು. ಹೀಗಾಗಿ ಆ ದೇವಿಗೆ ಬಣ್ಣವನ್ನು ಹಚ್ಚಬೇಕು, ಹೊಸ ಮೂರ್ತಿಯನ್ನು ತರಬೇಕು, ಜೊತೆಗೆ ಮಾಯಮ್ಮ ದೇವಿಗೂ ಕೂಡ ಬಣ್ಣವನ್ನು ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಿನ್ನಾಳದ ಯುವರಾಜ್ ಅಂತಕ್ಕಂಥ ಚಿತ್ರಗಾರರನ್ನು ಕರೆಸಿ ಇಲ್ಲಿ ಆ ಒಂದು ಬಣ್ಣವನ್ನು ಹಚ್ಚುವ ಕಾರ್ಯಕ್ಕೂ ಕೂಡ ಮುಂದಾಗಿರ್ತಾರೆ. ಆದರೆ ಕಳೆದ 2-3 ದಿನಗಳ ಹಿಂದೆ ಆತ ಬೇರೆ ಒಂದು ದೇವರ ಜಾತ್ರೆ ಇರುವ ನಿಮಿತ್ತವಾಗಿ ಗ್ರಾಮದಲ್ಲಿ ಬಿಟ್ಟು ಹೋಗಿಬಿಡ್ತಾರೆ. ಹೀಗಾಗಿ ಆ ಒಂದು ಜಾತ್ರೆಗೆ ಬಣ್ಣ ಹಚ್ಚುವ ಸಲುವಾಗಿ ಬಿಟ್ಟು ಹೋದಂಥ ಹಿನ್ನೆಲೆಯಲ್ಲಿ ಆ ಗ್ರಾಮದಲ್ಲಿ ಆ ದೇವಿ ಮುನಿಸಿಕೊಂಡು ಆ ದೇವಿಗೆ ಪೂಜೆ ಕೂಡ ಆಗಿರಲಿಲ್ಲ. ಹೀಗಾಗಿ ಮುನಿಸಿಕೊಂಡು ಅವಳು ಗೆಜ್ಜೆನಾದದ ಮೂಲಕ ಒಂದು ಎಚ್ಚರಿಕೆಯನ್ನು ಗ್ರಾಮಸ್ಥರಿಗೆ ಕೊಟ್ಟಿರ್ತಾಳೆ. ಹೀಗಾಗಿ ಗ್ರಾಮಸ್ಥರು ಕೂಡ ಭಯಭೀತರಾಗಿ ಆ ದೇವಿಯ ಗೆಜ್ಜೆನಾದದಿಂದಾಗಿ ಸಾಕಷ್ಟು ಸಮಸ್ಯೆ ಆಗಬಹುದು ಅನ್ನೋಂಥ ಕಲ್ಪನೆಯನ್ನು ಇಟ್ಟುಕೊಂಡು ದೇವಿಯ ಮೊರೆ ಸಹ ಹೋಗಿದ್ರು. ಆ ನಂತರ ಆ ಒಂದು ಚಿತ್ರಗಾರನನ್ನು ಕರೆಸಿ ಮತ್ತೆ ಆ ದೇವಿಗೆ ಬಣ್ಣ ಹಚ್ಚಿಸಬೇಕು ಅಂತೇಳಿ ಗ್ರಾಮಸ್ಥರು ಕೂಡ ನಿರ್ಧಾರ ಮಾಡ್ತಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಆ ಗ್ರಾಮದಲ್ಲಿ ನಡೆದಂತಹ ಅಚ್ಚರಿಯ ಘಟನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ದುರ್ಗಮ್ಮ ಮತ್ತು ಮಾಯಮ್ಮ ಮೂರ್ತಿನ ಬಣ್ಣಕ್ಕೆ ತಂದಿದ್ದೀವಿ ಸರ. ಇದು ಮೊನ್ನೆ ಶುಕ್ರವಾರ ರಾತ್ರಿಯಿಂದನ ಒಂದು ಸಣ್ಣಾಗಿ ಗೆಜ್ಜೆ ಸೌಂಡು ಬರ್ತಾಯಿತ್ತು. ಈಗಾದರೂ ಗೆಜ್ಜೆ ಸೌಂಡು ಇದೆ ಸರ್. ಅದು ಜನಗಳಿಗೆ ಸ್ವಲ್ಪ ಆತಂಕ ಇತ್ತು. ಆಮೇಲೆ ದುರ್ಗಮ್ಮ ಮತ್ತು ಮಾಯಮ್ಮನ ಬಣ್ಣದ ಆದಮೇಲೆ ಜಾತ್ರೆ ಮಾಡ್ಬೇಕಂತಂದು ಡೇಟ್ ನಿರ್ಧಾರ ಮಾಡಿದ್ದೀವಿ. ಅದರೊಳಗೆ ಎಲ್ಲಮ್ಮನ ಜಾತ್ರೆನೂ ಒಂದು ಹಮ್ಮಿಕೊಂಡಿದ್ರು. ಅದು ಎಲ್ಲಮ್ಮನ ಜಾತ್ರೆ 2 ಮಾಡೋಣ ಅಂತಂದೇಳಿ ಮಾತಾಡ್ಕೊಂಡು ದೇವರು ಬಣ್ಣಕ್ಕೆ ತಂದಿದ್ರು. ಈಗ ಎಲ್ಲಮ್ಮನ ಜಾತ್ರೆ ಅಡ್ವಾನ್ಸ್ ಮಾಡೋಣ ಅಂದಕ್ಕೆ ಬೇಡ ಅಂತ ನಿರ್ಧಾರ ಮಾಡಿ 2 ಒಮ್ಮೆಗ್ಲೆ ಮಾಡೋಣ ಅಂತ ನಿನ್ನೆ ರಾತ್ರಿ ನಿರ್ಧಾರ ತೊಗೊಂಡಿದ್ದಾರೆ. ಅಷ್ಟು ದೇವರು ಜಾತ್ರೆನೂ ದುರ್ಗಮ್ಮ ಮತ್ತು ಮಾಯಮ್ಮನ ಪ್ರತಿಷ್ಠಾಪನೆ ಆದ ನಂತರ ಎಲ್ಲಮ್ಮನ ಜಾತ್ರೆ ಮಾಡೋಕ್ಕಂತ ನಿರ್ಧಾರ ಮಾಡಿದ್ವಿ ಸರ್. ಆಗಿಲ್ಲ ರೀ, ಈಗ 3 ದಿನ ಹತ್ತಿರ ಆಗಕತ್ತಿ. ಎಲ್ಲ ಓಣ್ಯಾಗೆಲ್ಲ ನಿದ್ದೆ ಮಾಡಿಲ್ಲ. ಬಟ್ ಮೊನ್ನೆ 12ಲಿದ್ದ ಹಿಡ್ದು ನಿನ್ನೆ 12 ಬಟನೂ ಐತ್ರಿ. ಬ್ಯಾತನ ಇಲ್ಲೇ ನಿಂತಾರೆ ಮಂದಿ. ಎಲ್ಲ ಇಲ್ಲೇ ನಿಂತಾರೆ. ಕಾಯಂ ರೀ. ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ ನೋಡ್ರಿ. ಕಾಯಂ ಕೇಳ್ತೈತಿ. ಇದ ರೀ ಮತ್ತು ಜಾತ್ರೆ ಮಾಡೋದ. ಹಂಗಾಗಿ ಎಲ್ಲರೂ ಓಣ್ಯನರು ಬದ್ಲಿ ಊರವರು ಎಲ್ಲರೂ ಬರಕತ್ತಾರೆ ನೋಡಕ್ಕೆ. ಒಟ್ಟು ಬರೀ ಗೆಜ್ಜೆ ಶಬ್ದ. ಗೆಜ್ಜೆ ಶಬ್ದ ನೋಡ್ರಿ. ಇಲ್ಲಿ ನಮ್ಮನ್ನ ಗುಡಿಯಾಗ ತಂದು ಕುಂದ್ರಿಸಿ ಎಲ್ಲ ಮುಂದೆ ಹೆಂಗೆ ಮಾಡ್ತೀರ ಮಾಡಿರಿ. ಪೂಜಾರಿ ಈ ಮನೆ ಮಂಗಳಾರ ಐತ್ರಿ. ಮಂಗಳಾರ ಮಾಡಿಲ್ರಿ. ಒಬ್ರು ತೀರ್ಕೊಂಡ್ರಿ ಅವತ್ತ ಎಲ್ಲ ಶಾಂತಿ ಮಾಡಿದ್ರು, ಎಲ್ಲ ತಂದಿದ್ರಿ. ಸೊಪ್ಪು ಸದಿ ಎಲ್ಲ ಕೊಳ್ತು ಹೋತು. ತಂದ್ಯಾರ. ಬಣ್ಣ ಕೊಡ್ಸಕ್ಕೆ ತಂದಾರ್ರಿ. ಅಲ್ಲೇನೋ ಗುಡಿಯಾಗ ಒಂಚೂರು ಪೊಣ್ತಿ ಹಚ್ಚಿ ಸೀರೆ ಪಾರಿ ಸುಟ್ಟಿದ್ದು ಅಂತ್ರಿ. ಅವ್ನು ತಂದು ಬಣ್ಣ ಕೊಡ್ಸ್ರಾಕತ್ತೆ ಅಂತ ಇಲ್ಲಿ ಗುಡಿಯಾಗ ಇಟ್ಟಾರ್ರಿ. ಆವಾಗಲಿ 3 ದಿನ ಆಯ್ತು ಹಿಂಗೆ ಮಾಡಾಕತ್ತಾಳಂತ ನೋಡ್ರಿ. ವೀಕ್ಷಕರು ಕೇಳಿದ್ರಲ್ಲ, ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಮಾಯಮ್ಮ ಹಾಗೂ ದುರ್ಗಾದೇವಿಯ ಒಂದು ಪವಾಡ ಸಾಕಷ್ಟು ರೀತಿಯಲ್ಲಿ ಕೂಡ ನಡೆದಿತ್ತು. ಯಾವುದೇ ರೀತಿ ಮೊಬೈಲ್ನಲ್ಲೂ ಕೂಡ ಸಾಕಷ್ಟು ಜನರು ಅದನ್ನು ಸೆರೆ ಹಿಡಿದು ವೈರಲ್ ಕೂಡ ಮಾಡಿದರು. ಯಾಕಂದರೆ ಆ ದುರ್ಗಾದೇವಿಯ ಮಹಿಮೆ ಹಾಗೂ ಪವಾಡ ಕೂಡ ಅದೇ ರೀತಿ ಇದೆ. ಹೀಗಾಗಿ ಆ ಗ್ರಾಮದಲ್ಲಿ ಗ್ರಾಮ ದೇವತೆ, ಶಕ್ತಿ ದೇವತೆಯಾಗಿ
ಪರಿಣಮಿಸ್ತಾಳೆ. ಹೀಗಾಗಿ ಆ ಗ್ರಾಮದಕ್ಕೆ ಏನಾದರೂ ಕೇಡಾಗುತ್ತೆ ಅಂತೇಳಿ ಸಾಕಷ್ಟು ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ದರು. ಹೀಗಾಗಿ ಆ ಒಂದು ಕಿನ್ನಾಳ ಮೂಲದ ಯುವರಾಜ್ ಚಿತ್ರಗಾರ ಅಂತಕ್ಕಂಥ ಕಲಾವಿದನನ್ನು ಕರೆಸಿ ಆ ಒಂದು ದೇವಿಗೆ ಶಾಂತಿಯನ್ನು ಸಹ ಈಗ ಮಾಡಲಾಗಿರುವಂಥದ್ದು. ಆ ದೇವಿಗೆ ಒಂದು ಪೂಜೆಯನ್ನು ಮಾಡುವ ಮೂಲಕ, ನೈವೇದ್ಯವನ್ನು ಹಿಡಿಯುವ ಮೂಲಕ, ಆ ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಆ ದೇವಿ ಏನು ಗೆಜ್ಜೆ ಸದ್ದು ಬರ್ತಾ ಇತ್ತು 2-3 ದಿನಗಳಿಂದ, ಆ ಗೆಜ್ಜೆ ಸದ್ದು ಈಗ ನಿಂತು ಹೋಗಿದೆ. ಯಾವುದೇ ರೀತಿ ಈಗ ಗೆಜ್ಜೆ ಸದ್ದು ಕೂಡ ಬರ್ತಾ ಇಲ್ಲ. ದೇವಿಗೆ ಕೂಡ ಈಗ ಶಾಂತಳಾಗಿದ್ದಾಳೆ. ಹೀಗಾಗಿ ಗ್ರಾಮದಲ್ಲಿ ಕೂಡ ಶಾಂತಿಯ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥ ಇಂತಹ ಒಂದು ಅಚ್ಚರಿಯ ಘಟನೆಯನ್ನು ನೋಡೋಕ್ಕೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಆ ದೇವಿಗೆ ಒಂದು ಆಂಜನೇಯ ದೇವಸ್ಥಾನದ ಬಳಿಯಲ್ಲಿ ಬಂದು ಕಿವಿಗೊಟ್ಟು ಕೇಳ್ತಾ ಇದ್ರು. ಈಗ ಸದ್ಯದ ಮಟ್ಟಿಗೆ ಆ ಗ್ರಾಮದಲ್ಲಿ ಯಾವುದೇ ರೀತಿ ಈಗ ಗೆಜ್ಜೆ ಸೌಂಡು ಕೂಡ ಬರ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರು ಕೂಡ ಈಗ ನಿರಾಳರಾಗಿದ್ದಾರೆ. ದೇವಿ ಕೂಡ ನಮಗೆ ಶಾಂತಳಾಗಿದ್ದಾಳೆ, ಮುಂದೆ ಯಾವುದೇ ರೀತಿ ನಮಗೆ ತೊಂದರೆ ಬರೋದಿಲ್ಲ. ಹೀಗಾಗಿ ಫೆಬ್ರವರಿ 2 ಮತ್ತು 3ನೇ ತಾರೀಕು ಅದ್ದೂರಿಯಾದಂಥ ನಾವು ಜಾತ್ರೆಯನ್ನು ಮಾಡುವ ರೀತಿಯಲ್ಲಿ ಕೂಡ ಈಗ ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಒಂದು ಕಿನ್ನಾಳ ಮೂಲದ ಯುವರಾಜ್ ಚಿತ್ರಗಾರ ಏನಿದ್ದಾರೆ ಅವರು ಸಹ ನ್ಯೂಸ್ 18 ಜೊತೆಗೆ ಮಾತಾಡಿದ್ದಾರೆ. ಕಲಾವಿದರು ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಕೊರ್ಲಹಳ್ಳಿ ಭಾಗದಲ್ಲಿ ಮೂರ್ತಿ ಪೇಂಟಿಂಗ್ ಅಂತ ಮುಗಿಸ್ಕೊಂಡಿದ್ವಿ ಸರ್. ಮುಗಿಸ್ಕೊಂಡಾಗ ಅದು ಏನಾಯಿತು, ಸೋಮವಾರ ದಿನ ಪ್ರಾರಂಭ ಮಾಡ್ಬೇಕಾಯ್ತು ಸರ್. ನಾನು ಅವತ್ತಿನ ದಿನ ವಿಸಿಟ್ ಕೊಟ್ಟಿದ್ದೆ. ವಿಸಿಟ್ ಕೊಟ್ಟಾಗ ಅವ್ರು ಏನಂದರು, ಇಲ್ಲ ಮಂಗಳವಾರ ದಿನ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ವಿ, ಇವಾಗ ಬೇಡ, ಆ ಜಾತ್ರೆ ಮುಗಿದ ಮೇಲೆ ನೀವು ಪ್ರಾರಂಭ ಮಾಡೋದ್ರಿ ಅಂತ ತಿಳಿಸಿದ್ರು. ಸರಿ ಬಿಡಿ ಅಂದರೆ ಮತ್ತೆ ನಾವು ರಿಟರ್ನ್ ಊರಿಗೆ ಹೋಗಿದ್ದೆ. ಆಮೇಲೆ ಏನಾಯ್ತು, ಮಂಗಳವಾರ ದಿನ ಜಾತ್ರಾ ಎಲ್ಲ ಎಸ್ಟಿಮೇಟ್ ಹಾಕ್ಕೊಂಡಿದ್ದಾರೆ ಯಲ್ಲಮ್ಮ ದೇವಿದು. ಅವತ್ತಿನ ದಿನ ಯಾರೋ ಒಬ್ಬರು ನಿಧನರಾಗಕ್ಕೆ ಅದು ಕೂಡ ಮುಂದಕ್ಕೆ ಹೋಯ್ತು. ಮುಂದಕ್ಕೆ ಹೋದಾಗ ಏನು ಮಾಡಿದ್ರು, ಇಲ್ಲ ಬುಧವಾರ ದಿನ ಬಂದುಬಿಡಿ ನೀವು ಪ್ರಾರಂಭ ಮಾಡುವಂತಂತೆ ಮತ್ತೆ ಮಂಗಳವಾರ ದಿನ ನಮ್ಗೆ ಕರೆ ಮಾಡಿದರು. ಸರಿ ತಗೋರಿ ಅಂದರು. ಮತ್ತು ಬುಧವಾರ ದಿನ ನಾನು ಬಂದಿದ್ದೆ. ಬಂದಾಗ ಏನಾಯ್ತು, ಅವತ್ತು ಕೂಡ ಒಬ್ಬರು ಎಕ್ಸ್ಪರ್ಟ್ ಆದರು. ಎಕ್ಸ್ಪರ್ಟ್ ಆದ ಕಾರಣ ಅವರು ಏನೋ ಅಂದರು, ಇಲ್ಲರಿ ಯಾಕೆ ಇದು ಭಾಳ ಮುಂದಕ್ಕೆ ಹೋಗ್ತಾಯಿದೆ, ನೋಡಮ್ಮ ತಡ್ರಿ ಅಂತ ಅಂದ್ಬಿಟ್ಟು ಇದು ಮಾಡಿದರು. ಸರಿ ಸರ್ ಅಂತಂದು, ಇಲ್ಲ 2 ದೇವಿ ಇದ್ರದ್ದು ಒಂದೇ ಎಟ್ಟಿಗೆ ಜಾತ್ರೆ ಇಟ್ಕೊಂಬಿಡಮ್ಮ ಅಂತ ತಿಳಿಸಿದ್ರು ಹಿರಿಯರೆಲ್ಲ. ಸರಿ ಸರ್ ಅಷ್ಟೇ ಮಾಡೋಣ, ಎಲ್ಲರ ಒಟ್ಟಿಗೆ ಆಗುತ್ತಂತೆ. ಅದರಲ್ಲಿ ಕೂಡ ಒಂದು ದೇವಿಯದು ವಿಘ್ನ ಇದಾಗಿತ್ತು, ಅದು ಹೊಸ ವಿಗ್ರಹ ತಯಾರಾಗ್ತಾಯಿದೆ. ಅದರ ಸಮೇತ ಇವೆಲ್ಲ ಜಾತ್ರಾ ಮಹೋತ್ಸವ ಮಾಡಿರಾಯ್ತಂದು ಈಗ ಗಾಳೆಮ್ಮ ದುರ್ಗಮ್ಮ ಅಂತ ಅದು ಸರ್. ಒಟ್ಟು 5 ವಿಗ್ರಹಗಳು. 5 ವಿಗ್ರಹದಲ್ಲಿ 1 ವಿಗ್ರಹ ಭಿನ್ನವಾಗಿದೆ. 4 ವಿಗ್ರಹಗಳು ಮಾತ್ರ ಈ ಬಣ್ಣಕ್ಕೆ ನಮ್ಮ ಕಡೆ ಬಂದಿದೆ. ಆ 4 ವಿಗ್ರಹ ಇದು ಮಾಡೋ ಮುಂದೆ ಬುಧವಾರ ದಿನ ನಾವು ಆ ದೇವಸ್ಥಾನದಿಂದ ತಂದು ಆಂಜನೇಯನ ಟೆಂಪಲ್ನಲ್ಲಿ ಬಣ್ಣಕ್ಕೆ ಇದು ಮಾಡೋದಿತ್ತು. ಅವತ್ತಿನ ದಿನ ಬುಧವಾರ ಎಲ್ಲ ತಂದಿಟ್ಟು ಇದು ಮಾಡಿದ್ದೆ, ಪ್ರಾರಂಭ ಮಾಡ್ತಾಯಿದ್ದೆ ಕೆಲಸ. ಅವತ್ತಿನ ದಿನ ಹಿರಿಯರು ಏನಂದ್ರೆ, ಇಲ್ಲ ಬೇಡ ತಡಿ, ಸ್ವಲ್ಪ ವಿಸಿಟ್, ಈಗ ಜಾತ್ರೆ ಮುಗಿಸಿ ನಾವು ಪ್ರಾರಂಭ ಮಾಡಿಬಿಡ್ತೀವಿ ಅಂತ ಒಂದು ಉದ್ದೇಶದಿಂದ ಹಂಗೆ ಬಿಟ್ಟು ಹೋಗಿದ್ದೆ. ಬಿಟ್ಟು ಹೋದಾಗ ಬುಧವಾರ ದಿನ ಏನು ಇವ್ರಿಗೆ ಶಬ್ದ ಕಂಡು ಬಂದಿಲ್ಲಂತೆ. ಗುರುವಾರದಿಂದ ಗೆಜ್ಜೆ ಸೌಂಡು, ಒಟ್ಟು ಶಬ್ದ, ಬೆಜ್ಜಾನ ಶಬ್ದ ಬಂದಿದೆ. ಬಂದಾಗ ಏನಾಯಿತು, ಶುಕ್ರವಾರ ಒಂದಿನ ನಮಗೆ ಕರೆ ಮಾಡಿದ್ರು ನೈಟ್, ಇಲ್ಲರಿ ಹಿಂಗೆ ಭಾಳ ಶಬ್ದ ಇದಾಗ್ತದೆ, ಬಣ್ಣ ಪ್ರಾರಂಭ ಮಾಡೇ ಬಿಡಿ ನೀವು ಅಂತ ಮತ್ತೆ ಕರೆ ಮಾಡಿದರು. ನಾವು ಸುಮ್ಮನೆ ಈಗ 2 ಟೈಮ್ ನಾನು ಬಂದು ಹೋಗಿದ್ದೀನಿ, ಇದು ಹಂಗೆ ಇರ್ತಾರಂತ ಸುಮ್ಮನೆ ಆಗ್ಬಿಟ್ಟು ಮತ್ತು ಶನಿವಾರ ದಿನ ಬಂದು ವಿಸಿಟ್ ಕೊಟ್ಟಾಗ ಶಬ್ದವಿತ್ತು. ಅವಾಗ ನಾವು ಬಂದಾಗ ಶಬ್ದವಿತ್ತು. ಮತ್ತು ನೋಡ್ಕೊಂಡು ಎಲ್ಲ ಮತ್ತು ಅಮ್ಮ ಏನೋ ಇದಾಗಿರ್ಬೇಕು ಅಂತಂದು ಪೂಜಾ ವಿಧಾನ ಇದು ಮಾಡಿ ಎಲ್ಲ ಹಾಕಿ ಓಪನ್ ಮಾಡಿ ಇದು ಮಾಡಿದ್ವಿ. ಈಗೆಲ್ಲ ಶಬ್ದ ನಿಶಬ್ದ ಆಗಿದೆ ಸರ್. ವೀಕ್ಷಕರು ಕೇಳಿದಲ್ಲ ಕಲಾವಿದರ ಮಾತನ್ನು. ಯಾಕಂದರೆ ಇಂತಹ ಯುವರಾಜ್ ಚಿತ್ರಗಾರ ಏನಿದ್ದಾರೆ, ಸುಮಾರು ಇವರು 15ರಿಂದ 20 ವರ್ಷಗಳ ಕಾಲ ದೇವಿಯ ಮೂರ್ತಿಗಳಿಗೆ ಬಣ್ಣವನ್ನು ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಂಥ ಒಂದು ಅಚ್ಚರಿಗಟ್ಟಿ ಯಾವುದೇ ದೇವಸ್ಥಾನದಲ್ಲಿ ಆಗಿರಲಿಲ್ಲ, ಯಾವುದೇ ದೇವರಿಗೂ ಕೂಡ ಆಗಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಇಂಥ ಒಂದು ಅಚ್ಚರಿ ಘಟನೆಯನ್ನು ನಾನು ನೋಡಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಇಂಥ ಅಚ್ಚರಿ ಘಟನೆಗಳು, ನಿಗೂಢಗಳು ಕೂಡ ಸಾಕಷ್ಟು ನಡೀತಾ ಇವೆ. ಇದು ಕೂಡ ಒಂದು ನಿದರ್ಶನವಾಗಿರುವಂಥದ್ದು. ವೀಕ್ಷಕರ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.